ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕಪೂಜ್ಯ ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಈ ಮುಂಜಾನೆಯ ಸರ್ವರಿಗೂ ಇಲ್ಲಿಂದಲೇ ಶರಣಾರ್ಥಿಗಳು. ಅಣ್ಣ ಬಸವಣ್ಣನವರ ಒಂದು ವಚನ: ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ, ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ಒಂದು ವಿಷಯ ತುಂಬಿ, ಈ ಮನೆ ಒಳಗೆ ಮನೆ ಒಡೆಯ ಇಲ್ಲ ಇಲ್ಲ ಕೂಡಲ ಸಂಗಮ ದೇವ. ನೋಡಿ, ಈ ನಮ್ಮ ಶರಣರ ವಚನಗಳು ಬಂಗಾರದ ಅಕ್ಷರದಿಂದ ಬರಿತಕ್ಕಂಥವು, ಬಂಗಾರದಿಂದ ಬರಿತಕ್ಕಂಥ ತತ್ವಗಳಿವೆ. ನಮ್ಮ ಶರಣರು ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಸಣ್ಣ ವಚನದಲ್ಲಿ ಒಂದು ಹೊಸದಾಗಿ ಕಟ್ಟಿರ್ತಕ್ಕಂತಹ ಮನೆ ಇದೆ ಅಂತ ತಿಳ್ಕೊಳ್ಳಿ. ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ, ಆದರೆ ಮನೆಯೊಳಗೆ ಮನೆ ಒಡೆಯರು ಇದ್ದಿಲ್ಲ. ಒಂದು 2-3 ತಿಂಗಳು ಮನೆ ಬಿಟ್ಟು ಹೋದಾಗ ಅಲ್ಲಿ ಮನೆ ಪರಿಸ್ಥಿತಿ ಏನಾಗ್ಬಿಡುತ್ತೆ? ಮನೆ ಒಳಗೆ ಹೆಗ್ಗಣು, ಇಲಿ, ಜಾಳಿಗಡ್ತದ, ಸುತ್ತಮುತ್ತ ಎಲ್ಲ ಹುಲ್ಲಾಗ್ಬಿಡ್ತದ. ಅದೇ ಮನೆ ಮುಂದಿನ ಯಾರು ಹೋಗ್ತಾ ಇದ್ದಾಗ ಇಷ್ಟು ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿದ್ದಾರಪ್ಪ, ಆದರೆ ಮನೆಯೆಲ್ಲ ರಜಾ ಇದೆಯಲ್ಲ ಅಂಥೇಳಿ ಭಾವನೆ ಬರುತ್ತಾ ಅಥವಾ ಇಲ್ಲ? ಇದರ ಉದ್ದೇಶ ಏನು? ಮನೆ ಒಡೆಯರು ಮನೆ ಒಳಗೆ ಇರಲಾರ್ದಕ್ಕೆ ಮನೆಯೆಲ್ಲ ರಜಾ ಆಗಿದೆ, ಮನೆಗಳಲ್ಲಿ ಹೆಗ್ಗಣ, ಇಲಿ ಅವೆಲ್ಲ ಕಚರ ತುಂಬಿ ತುಳುಕ್ತಾ ಇದೆಯಲ್ಲಪ್ಪ, ಅದಕ್ಕೆ ಮನೆ ಒಡೆಯರಿಲ್ಲ ಅಂಥೇಳಿ ಅಲ್ಲಿ ಸ್ಪಷ್ಟವಾಗ್ತದೆ. ಅದೇ ರೀತಿ ದೇಹವೆಂಬ ದೇವಾಲಯ, ಈ ದೇವಾಲಯದ ಒಬ್ಬ ಒಡೆಯ ಒಳಗೆ ಇದ್ದಾನೆ ಅಂತಕ್ಕಂಥ ತತ್ವ 12ನೇ ಶತಮಾನದಲ್ಲಿ ಸರ್ವ 770 ಜನ ಶರಣರು ಬರೆದಿದ್ದಾರೆ. ಈ ಧರ್ಮದ ಹೆಸರು ಲಿಂಗಾಯತ್ ಅಂತಕ್ಕಂಥದ್ದು ಇದೆ, ವಚನಗಳಲ್ಲಿ ಉಲ್ಲೇಖವಾಗಿರುತ್ತವೆ ಏನು. ಆದ್ದರಿಂದ ಈ ಶರೀರವೆಂಬ ದೇವಾಲಯದೊಳಗೆ ನಮ್ಮ ಒಡೆಯ ಇದ್ದಾನೆ. ಆದರೆ ಈಗ ಹೊರಗೆ ದೇವರು ಹುಡ್ತಕ್ಕಂಥದ್ದು ತತ್ವ ಯಾಕೆ ಬಂತು ಈ ದೇಶದಲ್ಲಿ? ಮನಸ್ಸಿನಲ್ಲೆಲ್ಲ ರಜ ತುಂಬಿ ಏನು, ಮನದಲ್ಲಿ ರಜ ತುಂಬಿ ಏನು, ಏನಾರ ಒಂದು ವಿಷಯ ತುಂಬಿದ್ದರೆ ಇಟ್ಕೊಂಡಾದರೆ ಇಲ್ಲಿ ದೇವರನ್ನು ಧ್ಯಾನ ಮಾಡಲಿಕ್ಕೆ ಹೇಗೆ ಬರುತ್ತದೆ? ಬರೋದಿಲ್ಲ. ಆದ್ದರಿಂದ ಪ್ರತಿಯೊಂದು 12ನೇ ಶತಮಾನದಲ್ಲಿ ಅನುಭವ ಮಂಟಪವಿತ್ತು. ಎಲ್ಲ ಶರಣರು ಕೂಡಿ ಚಿಂತನೆ ಮಾಡ್ತಾ ಇದ್ದರು. ಆವಾಗ ಎಲ್ಲರೂ ಏನಲ್ಲ ಒಳ್ಳೆಯ ಸಜ್ಜನ ವ್ಯಕ್ತಿಗಳಾಗಿ ವಚನಗಳನ್ನು ಬರೆದಿದ್ದಾರೆ. ಆದರೆ ಈಗಲೂ ಕೂಡ ಎಲ್ಲ ಸಮುದಾಯದವರನ್ನು ಒಂದು ಕಡೆ ಕೂಡಿಸಿ ನಮ್ಮ ಬಸವಣ್ಣನವರು ಮಾಡಿದಂಥ ಕಾರ್ಯ ಅನುಭವ ಚಿಂತನೆವಾಗಲಿ. ವಚನಗಳು ಇವೆ, ಎಲ್ಲ ಆಧಾರಗಳಿವೆ. ಆದ್ದರಿಂದ ಇದೇ ಸತ್ಯ. ಎಷ್ಟು ಸೂರ್ಯಚಂದ್ರರ ಸತ್ಯ ಇದೆಯೋ ಅಷ್ಟೇ ನಮ್ಮ ಶರಣರ ವಚನಗಳು ಸತ್ಯವಿದೆ. ಆದ್ದರಿಂದ ದಿನನಿತ್ಯ ಕಚ್ಚಾಡೋದು ಬೇಡ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಲಿಂಗಾಯತ್ ಅಂತಕ್ಕಂಥ ಧರ್ಮ ಎಲ್ಲರಿಗಾಗಿದೆ, ಎಲ್ಲರ ಸಲುವಾಗಿದೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.